ಎಲ್ರಿಗೂ ನಮಸ್ಕಾರ. ಇವತ್ತು ಅಲಸಂದೆ ಕಾಳಿನ ಬಾಜಿಯನ್ನು ಮಾಡೋಣ. ಇದಕ್ಕೆ 2 ಸ್ಪೂನ್ ತೆಂಗಿನ ಎಣ್ಣೆ, ಅದಕ್ಕೆ 2 ಚಕ್ಕೆ 2 ಲವಂಗ ತಗೊಳ್ತಿದ್ದೀನಿ, 4ರಿಂದ 5 ಬೆಳ್ಳುಳ್ಳಿ, ಹೆಚ್ಚಿರೋ ಅರ್ಧ ಈರುಳ್ಳಿ, 2 ಒಣಮೆಣಸಿನ ಚೂರು, 1.5 ಸ್ಪೂನ್ ಕೊತ್ತಂಬರಿ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ 2 ಸ್ಪೂನ್ ಪುಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ. ಹೆಚ್ಚಿರೋ 1 ಟೊಮೆಟೊವನ್ನು ಹಾಕಿ 2 ಮುಷ್ಟಿಯಷ್ಟು ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊನೆಯದಾಗಿ ಹಳದಿ ಪೌಡರನ್ನು ಸ್ವಲ್ಪ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಬಂದುಬಿಟ್ಟು ನೆನೆಸಿರೋ ಅಲಸಂದೆ ಕಾಳನ್ನು ನಾವು ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಹಾಕಿ 3 ವಿಸಲ್ಸ್ಗೆ ಬೇಯಿಸ್ಕೊಳ್ಳೋಣ. ಆಮೇಲೆ ಹುರಿದಿರೋ ಮಿಕ್ಸ್ಚರ್ ಕೂಲ್ ಆದ ತಕ್ಷಣ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಿಡೋಣ. ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು. ಆಮೇಲೆ ಅದನ್ನು ನಿಮ್ಮ ವೆಸಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಫೈನಲಿ ಸ್ವಲ್ಪ ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ 5 ನಿಮಿಷ. ಚಪಾತಿ, ದೋಸೆ ಅಥವಾ ಅನ್ನದ ಜೊತೆಗೂ ಹಾಕ್ಕೊಳ್ಬೋದು. ರೆಡಿ ಟು ಸರ್ವ್.